Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇಷ್ಟು ವರ್ಷ 10 ವರ್ಷ ಏನತ್ತೋ ಬಿಲೋ ಪಾವರ್ಟಿ ಲೈನ್ ಕೆಲವು ಜನಕ್ಕೆ ಮಾತ್ರ 5 ಲಕ್ಷ ಇನ್ಶೂರೆನ್ಸ್ ಇತ್ತು. ಮೋಡಿಜಿಯವರು ಹೇಳಿದ್ದಾರೆ ಜೂನ್ 4ನೇ ತಾರೀಕು ಆದಮೇಲೆ 70 ವರ್ಷಕ್ಕೆ ಮೇಲೆ ಯಾರಿದ್ದೀರನ್ನ ಕೂಡ ವರ್ಷಕ್ಕೆ 5 ಲಕ್ಷ ರೂಪಾಯಿ ನಿಮ್ಮ ಮೆಡಿಕಲ್ ನಾವು ನೋಡಿಕೊಳ್ತೀವಿ. ಇದು ದೊಡ್ಡದು ಸರ್. ಇದು ದೊಡ್ಡದು. ಇವೇನು 2,000 ಮಾತಾಡೋದು, 2,000ದಲ್ಲಿ ಇದೆಲ್ಲ ಬರ್ತದೆ ಸರ್. 5 ಲಕ್ಷ ರೂಪಾಯಿ 70 ವರ್ಷಕ್ಕೆ ಮೇಲೆ ನಮ್ಮ ತಂದೆ ತಾಯಿ ಮೆಡಿಕಲ್ಗೆ ಎಷ್ಟು ನಾವು ಖರ್ಚು ಮಾಡ್ತೀವಿ ನಮಗೆ ಗೊತ್ತು. ಮೋಡಿ ಅವರು ಹೇಳಿದರು 10 ವರ್ಷದಲ್ಲಿ 4 ಕೋಟಿ ಮನೆ ಮಾಡಿದ್ವಿ. ಮೋಡಿ ಮನೆ. ನೆಕ್ಸ್ಟ್ 5 ಇಯರ್ಸ್ನಲ್ಲಿ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. 3 ಕೋಟಿ ಮನೆ ಮಾಡ್ತೀವಿ ಹೇಳಿದರು ನಮ್ಮ ಮ್ಯಾನಿಫೆಸ್ಟೋದಲ್ಲಿ. 3 ಕೋಟಿ ಮೋಡಿ ಮನೆ ಮಾಡಿಕೊಡ್ತೀವಿ. ಇದೆಲ್ಲ ನಮಗೆ ದೊಡ್ಡದು ಸರ್. ಇದೇ ಮೋಡಿ ಅವರು ಹೇಳಿದರು ನೆಕ್ಸ್ಟ್ 5 ವರ್ಷದಲ್ಲಿ ತಾವು ಒಂದು ಬಾರಿ ನಮ್ಮ ಮ್ಯಾನಿಫೆಸ್ಟೋ ಓದಬೇಕು ಸರ್. ಇಲ್ಲಿರುವ ಯುವಕರೆಲ್ಲರೂ ಕೂಡ ನಮ್ಮ ಮ್ಯಾನಿಫೆಸ್ಟೋ ಒಂದು ಸಾರಿ ತಾವು ಓದಬೇಕು. 2019ನಲ್ಲಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ 295 ಪಾಯಿಂಟ್ ಇತ್ತು ಸರ್. ಇವತ್ತು ನಾನು ಚಾಲೆಂಜ್ ಮಾಡ್ತೀನಿ ಕಾಂಗ್ರೆಸ್ ಪಕ್ಷದವರಿಗೂ, 295 ಪಾಯಿಂಟ್ ನೀವು ತಗೊಂಡು ಅದರಲ್ಲಿ 1 ಪಾಯಿಂಟ್ ಮೋಡಿ ಮಾಡಿಲ್ಲ ನೀವು ಹೇಳಿ. ನಾನು ಹೇಳ್ತೀನಿ 295 ಮಾಡಿ ನಿಮ್ಮ ಮುಂಚೆ ನಾವು ನಿಲ್ತಾ ಇದ್ದೀವಿ. ಇವತ್ತು ಎಲ್ಲ ಕಡೆ ಕೂಡ ನೋಡ್ತಾ ಇದ್ದೀವಿ ಏದೋ BJP ಪಕ್ಷ ಈ ಸಮುದಾಯಕ್ಕೆ ವಿರೋಧ, ಇವರಿಗೆ ವಿರೋಧ, ಅವರಿಗೆ ವಿರೋಧ. ನಾವೆಲ್ಲರೂ ಕೂಡ ಒಂದು ಅರ್ಥ ಮಾಡಿಕೊಳ್ಬೇಕು ಸರ್. ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೂ ಒಂದೇ ಬಾರಿ ಆಪರ್ಚುನಿಟಿ ಸಿಕ್ಕಿತ್ತು ನಮ್ಮ ದೇಶದಲ್ಲಿ ರಾಷ್ಟ್ರಪತಿಯಾಗಿ ಯಾರು ಕೂರಬೇಕು. ಒಂದೇ ಒಂದು ಚಾನ್ಸ್ ಅವ್ರಿಗೆ ಸಿಕ್ಕಿತ್ತು. ನಮ್ಮ ಪಕ್ಷದಲ್ಲಿ ದೊಡ್ಡವರೆಲ್ಲ ಇದ್ದರು. ನಮ್ಮ ಪಕ್ಷದಲ್ಲಿ ಹಿಂದುತ್ವಕ್ಕೆಲ್ಲ ಯಾರು ಹೋರಾಟ ಮಾಡಿದಾರೋ ಅಷ್ಟು ಜನ ಇದ್ದರು. ನಮ್ಮ ಪಕ್ಷದಲ್ಲಿ ಯಾರೆಲ್ಲ ಜೀವ ಕೊಟ್ಟು ಈ ಪಕ್ಷ ಬೆಳೆಸಿದಾರೋ ಎಲ್ಲರೂ ಇದ್ದರು. ಅಣ್ಣ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರಿಗೆ ಸಿಕ್ಕಿರುವ ಫಸ್ಟ್ ಆಪರ್ಚುನಿಟಿದಲ್ಲಿ ರಾಷ್ಟ್ರಪತಿಯಾಗಿ ಯಾರು ಮಾಡಿದರು? ಒಂದು ಮುಸಲ್ಮಾನ್ ಮಾಡಿದರು. ಅಬ್ದುಲ್ ಬಕೀರ್ ಜೈನುಲಾಬದ್ದೀನ್ ಅಬ್ದುಲ್ ಕಲಾಂ, APJ ಅಬ್ದುಲ್ ಕಲಾಂ ಮಾಡಿದರು. ಸೊ ಕಾಂಗ್ರೆಸ್ ಅವರು ಬಂದು ನಮಗೆ ಲೆಕ್ಚರ್ ತಗೊಳ್ಬೇಡ, ನಾವು ಯಾರಕ್ಕೆ ವಿರೋಧ ಇದ್ದೀವಿ, ಯಾರಕ್ಕೆ ಆತ್ಮೀಯರಾಗಿದ್ವಿ ಲೆಕ್ಚರ್ ತಗೊಳ್ಬೇಡ. ಮೋಡಿಜಿ ಅವರಿಗೂ 2 ಬಾರಿ ಆಪರ್ಚುನಿಟಿ ಸಿಕ್ಕಿತ್ತು. ಮೋಡಿಜಿ ಅವರು 10 ವರ್ಷದಲ್ಲಿ 2 ಬಾರಿ ರಾಷ್ಟ್ರಪತಿಯಾಗಿ ಯಾರು ಮಾಡಬೇಕು? ಮೋಡಿಜಿ ಅವರು ಕಣ್ಮುಂಚೆ ಅಷ್ಟು ಲೀಡರ್ಸ್ ಇದ್ರು, ಹಿಂದುತ್ವ ಲೀಡರ್ಸು. ನಮಗೋಸ್ಕರ ಯಾರು ಹೋರಾಟ ಮಾಡಿದರು, ಈ ದೇಶಕ್ಕೆಲ್ಲ ಯಾರು ಮಾಡಿದರು? ಅಣ್ಣ ಮೋಡಿಜಿ ಅವರು ಮೊದಲನೇ ಬಾರಿ ಸೆಲೆಕ್ಟ್ ಮಾಡಿದವರು ಯಾರು? ರಾಮನಾಥ್ ಕೋವಿಂದ್ ಸಾಹೇಬರು. SC ಕಮ್ಯುನಿಟಿದಲ್ಲಿ ಬಡಾ ಕುಟುಂಬದಲ್ಲಿ ಹುಟ್ಟಿರುವ ರಾಮನಾಥ್ ಕೋವಿಂದ್ ಅವ್ರಿಗೆ ತಮಗೆ ಸಿಕ್ಕಿರುವ ಫಸ್ಟ್ ಆಪರ್ಚುನಿಟಿ ಅವರು ಕೊಟ್ಟಿದ್ರು. ಮೋಡಿಜಿ ಅವರಿಗೂ 2ನೇ ಬಾರಿ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಯಾರು ಕೊಟ್ಟಿದ್ರು ಸರ್? ದ್ರೌಪದಿ ಮುರ್ಮು ಮೇಡಮ್ ಅವರಿಗೂ ST ಕಮ್ಯುನಿಟಿದಲ್ಲಿ ಹುಟ್ಟಿರುವ ಅವರು ಕೊಟ್ಟಿದ್ರು. ನೀವು ಯಾರು ಕೊಟ್ಟಿದ್ದೀರಾ? ಪ್ರದೀಪಾ ಪಾಟೀಲ್ ಅವರು ಕೊಟ್ಟಿದ್ದೀರಾ. ಯಾರು ಪ್ರದೀಪಾ ಪಾಟೀಲ್? ನೀವು ಯಾರೆಲ್ಲ ರಾಷ್ಟ್ರಪತಿಯಾಗಿ ನಮ್ಮ ದೇಶದಲ್ಲಿ ಮಾಡಿದ್ದೀರಾ ಅವ್ರ ಬಗ್ಗೆ ಬ್ಯಾಕ್ಗ್ರೌಂಡ್ ಒಳಗಡೆ ನಾನು ಹೋಗಲ್ಲ. ಏನ ಈ ವೇದಿಕೆಯಲ್ಲಿ ಸ್ವಲ್ಪ ನಾವು ಡಿಗ್ನಿಟಿ ಮೇಂಟೈನ್ ಮಾಡಿ ಮಾತಾಡಬೇಕು. ಒಂದು ರಾಷ್ಟ್ರಪತಿಯಾಗಿ ಒಂದು ವೇದಿಕೆಯಲ್ಲಿ ಕೂರುವಾಗ ಅವರಿಗೆ ತಾಕತ್ತಿತ್ತ? ಕಾಂಗ್ರೆಸ್ ಅವರು ಎಷ್ಟು ಜನ ಕರ್ಕೊಂಡು ಬಂದು ಕೂರಿಸಿದ್ದೀರಿ? ಯಾರಿಗಾವ್ ತಾಕತ್ತಿತ್ತ? ನಾವು 3 ಜನ ಕರ್ಕೊಂಡು ಬಂದು ಕೂರಿಸಿದ್ದೀವಿ. ಅವ್ರಿಗೆ ಎಷ್ಟು ತಾಕತ್ತಿದೆ? ಇದೇ ನಮ್ಮ ದೇಶಕ್ಕೆ ರೋಲ್ ಮಾಡಲಾಗಿ ಅವರಿದ್ದಾರೆ. ಇದೇ BJPಗೂ ಕಾಂಗ್ರೆಸ್ಗೆ ಇರುವ ಬೇಸಿಕ್ ಡಿಫ್ರೆನ್ಸ್ ಮೆತ್ತಾರೆ. ಯಾರು ಬಂದು ನಮಗೆ ಪಾಠ, ಯಾವ ಪಕ್ಷವು ಬಂದು ನಮಗೆ ಪಾಠ ಹೇಳ್ಕೊಡ್ಬೇಡ. ಯಾವ ಮತಕ್ಕೆ ನಾವು, ಯಾವ ಕಮ್ಯುನಿಟಿಗೆ ನಾವು ಫ್ರೆಂಡು, ಯಾವ ಕಮ್ಯುನಿಟಿಗೆ ನಾವು ಎನಿಮಿ, ಯಾರಕ್ಕೆ ನಾವು ಎಲ್ಲರೂ ನಮಗೆ ಬೇಕು. ಮೋಡಿಜಿಯವರು ಭಾಳ ಕ್ಲಿಯರ್ ಆಗಿದ್ದಾರೆ. ನಾನು PM ಆವಾಸ್ ಯೋಜನಾ ತಗೊಳ್ತೀನಿ. ಈ ದೇಶದಲ್ಲಿ 87% ಹಿಂದೂ ಇದ್ದಾರೆ. ಅಣ್ಣ PM ಆವಾಸ್ ಯೋಜನಾ 87% ನಾವು ಹಿಂದೂ ಕಲೆಕ್ಟೇಟ್ ಮಾಡಿದ್ದೀವಿಯಾ? ಇಲ್ಲ. PM ಆವಾಸ್ ಯೋಜನಾ, ನಾನು ರಿಲಿಜನ್ ಬಗ್ಗೆ ಯಾವಾಗಲೂ ಮಾತಾಡಲ್ಲ. ನಾನು ಎಲ್ಲ ರಿಲಿಜನು ಸಮಾನ ನೋಡುವ ಒಂದು ಮನುಷ್ಯ, ಅಪೀಸ್ಮೆಂಟ್ ಪಾಲಿಟಿಕ್ಸ್ ವಿರೋಧ ಮಾಡುವ ಒಂದು ಮನುಷ್ಯ. PM ಆವಾಸ್ ಯೋಜನಾ ತಾವು ಒಂದ್ಸಾರಿ ಕಾಂಗ್ರೆಸ್ನಲ್ಲಿ ಯಾರಿದ್ದೀರಾ ಒಂದ್ಸಾರಿ ಹೋಗಿ ಬೆನಿಫಿಷರಿ ಲಿಸ್ಟ್ ನೋಡಿ. 37% ಮೈನಾರಿಟಿ ಕಮ್ಯುನಿಟಿ, 63% ಅದರಲ್ಲಿ ಹಿಂದೂ ಕಮ್ಯುನಿಟಿ ಇದ್ದಾರೆ. ಇವ್ರಿಗೆ ಮೈನಾರಿಟಿ ಕಮ್ಯುನಿಟಿನ ತಕ್ಷಣ ಹೊರಟು ಬಂದುಬಿಡ್ತಾರೆ. ನಮ್ಮ ಪ್ರಕಾರ ಮೈನಾರಿಟಿ ಕಮ್ಯುನಿಟಿನ ಅದರಲ್ಲಿ ಮುಸಲ್ಮಾನ್ ಇದ್ದಾರೆ, ಅದರಲ್ಲಿ ಸಿಖ್ ಇದ್ದಾರೆ,
ಅದರಲ್ಲಿ ಪಾರ್ಸಿ ಇದ್ದಾರೆ, ಅದರಲ್ಲಿ ಕ್ರಿಶ್ಚಿಯನ್ ಇದ್ದಾರೆ, ಅದರಲ್ಲಿ ಜೈನ್ ಇದ್ದಾರೆ. ಎಲ್ಲ ಮೈನಾರಿಟಿ ಅವರು ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಹೋಗಿ ನೋಡಬೇಕು. 37% PM ಆವಾಸ್ ಯೋಜನಾ ಬೆನಿಫಿಷರಿ ಮೈನಾರಿಟಿ ಕಮ್ಯುನಿಟಿಯಲ್ಲಿ ಬಂದಿದ್ದಾರೆ. 63% ಮೆಜಾರಿಟಿ ಕಮ್ಯುನಿಟಿದಲ್ಲಿ ಬಂದಿದ್ದಾರೆ. ಇವರು ನಮಗೆ ಪಾಠ ತಗೊಳ್ತಾ ಇದ್ದಾರೆ ದಿನವೂ, ಮೆಜಾರಿಟಿ ಮೈನಾರಿಟಿ ಕಮ್ಯುನಿಟಿ. ಇದೆಲ್ಲ ಕೂಡ ವೇದಿಕೆಯಲ್ಲಿ ನಾವು ಮಾತಾಡಬೇಕು ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲರಿಗೂ ಗೊತ್ತು. ಪ್ರಧಾನಮಂತ್ರಿ ಅವರು ಹಿಂದಿಯನ್ನು ನೋಡ್ತಾರೆ, ನರೇಂದ್ರ ಮೋದಿ ಅವರು ನೋಡುವುದು ಅವರು ಹಿಂದಿಯನ್ ಆಗಿರಬೇಕು. ಈ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು. 2014ರಲ್ಲಿ ನಮ್ಮಲ್ಲಿ ಸೂಪರ್ ಮೆಜಾರಿಟಿ ಇತ್ತು. ಏನು ಲೋಕಸಭಾದಲ್ಲಿ ರಾಮ್ ಟೆಂಪಲ್ ಆಕ್ಟ್ ತಗೊಂಡು ಬಂದು ರಾಮ್ ಟೆಂಪಲ್ ಕಟ್ಟಲಿಕ್ಕೆ ಆಗಲ್ವಾ? 2019ನಲ್ಲಿ 303 ಇತ್ತು. ಏನು ನಾವು ಪಾರ್ಲಿಮೆಂಟ್ನಲ್ಲಿ ರಾಮ್ ಟೆಂಪಲ್ ಆಕ್ಟ್ ತಗೊಂಡು ಬಂದು ರಾಮ್ ಟೆಂಪಲ್ ಕಟ್ಟಲಿಕ್ಕೆ ಆಗಲ್ವಾ? ಇವ್ರು ಯಾರು ಬಂದು ಸ್ಟಾಪ್ ಮಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಇತ್ತಾ? ಪಾರ್ಲಿಮೆಂಟ್ ಮೆಜಾರಿಟಿ ನಮ್ಮ ಕೈನಲ್ಲಿ ಇತ್ತು. ನಾವು ಮಾಡಿದ್ದೀವಿಯಾ? ಮಾಡಿಲ್ಲ. ಆ ರಾಮ್ ಟೆಂಪಲ್ ಕೂಡ ಯಾವ ಥರ ಮಾಡಬೇಕೋ ಆ ಥರ ನಾವು ಮಾಡಿದ್ದೀವಿ, ಕಾಯ್ದಿದ್ದೀವಿ. ಸುಪ್ರೀಂ ಕೋರ್ಟ್ನಲ್ಲಿ ಲಾಸ್ಟ್ ಕೇಸ್ ಏನಿದೆ ಅದುವರೆ ನಾವೆಲ್ಲರೂ ಕೂಡ ಕಾಯ್ದಿದ್ದೀವಿ. ಅದಾದ ಮೇಲೆ ಕೂಡ ರಾಮ್ ಟೆಂಪಲ್ ಭೂಮಿ ಪೂಜೆ ಮಾಡುವಾಗ ಫಸ್ಟ್ ಇನ್ವಿಟೇಷನ್ ಅಲ್ಲಿರುವ ಮುಸಲ್ಮಾನಕ್ಕೆ ಹೋಗಿ ಕೊಟ್ಟಿದ್ದೀವಿ. ಇವರು ನಮಕ್ಕೆ ಪಾಠ ಮಾಡ್ತಾ ಇದ್ದಾರೆ, ಇದು ಮಾಡಿದ್ದಾರೆ, ಅದು ಮಾಡಿದ್ದಾರೆ. 2014 ಮಾಡಿದ್ದೀವಿಯಾ? 2019ನಲ್ಲಿ ಮಾಡಿದ್ದಾರೆ. ಅದಕ್ಕೆ ಇಲ್ಲಿರುವ ಎಲ್ಲರಲ್ಲಿ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಮೋದಿಜಿ ಅವರು ಈ ಬಾರಿ ಇಡೀ ದೇಶದಲ್ಲಿ 51 Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.